ಸಾಂಬಾರ್ಗೆ ವಿಷ ಹಾಕಿದ್ದಾನೆ ಅಂತ ಕನ್ಫರ್ಮ್ ಆದ ತಕ್ಷಣ ಅಮ್ಮ ನಾನು ವಿಷ ಕುಡ್ದು ಬಿಟ್ಟೆ. ಗೌರಿ ಗೌರಿ ಅನಿಕ್ಷ ಒಂದು ಮಗನ ರೂಮ್ ತಗೊಂಡು ಬೇಗ ಕಾರ್ತಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಬೇಡ ಕಾದಂಬರಿ ಬೇಡ. ನಾನು ಬದುಕಲ್ಲ, ನನ್ನ ತೋಳು ಬದುಕಿರಬಾರ್ದು. ಹೇಗಿದ್ರು ನನ್ ಬೆನ್ನಿಂದ ನನ್ ಸಾವಿದೆ ಅಮ್ಮ. ಪ್ರತಿದಿನ ನರಳಿ ನರಳಿ ಸಾಯೋದಕ್ಕಿಂತ ಒಂದೇ ಸಾರಿ ನನ್ ಸೇಡಿನ ಜೊತೆ ನಾನು ಸತ್ತೋಗೋಣ ಅಂತ ಬಂದೆ. ಮೊದಲು ಆಚರಣೆ ಸಾಕು. ನಿಮ್ದು ಅಮ್ಮಯ್ಯ ಅಂತೀನಿ. ನನ್ಗೆ ಇದೇ ಮನೇಲಿ ಸಾಯೋದಕ್ಕೆ ಅವಕಾಶ ಮಾಡಿಕೊಡಿ. ಕಾದಂಬರಿ ನನಗ್ ಗೊತ್ತು, ಲೆಕ್ಕಕ್ಕಿಡೋಕ್ಕಾಗದೆ ಇರೋಷ್ಟು ಪಾಪಗಳನ್ನ ನಾನು ಮಾಡ್ಬಿಟ್ಟಿದ್ದೀನಿ ಅಮ್ಮ. ಅದಕ್ಕೆ ದೇವ್ರು ನನಗೆ ಸರಿಯಾದ ಶಿಕ್ಷಣ ಕೊಟ್ಟ. ಆದ್ರೆ ನನಗೆ ನರಳಿ ನರಳಿ ಸಾಯೋದು ಇಷ್ಟ ಇಲ್ಲ ಅಪ್ಪ. ಅದಕ್ಕೆ ಒಂದೇ ಸರಿ ಸಾಯೋದಿದ್ದೆ ನಾನು ಈ ರೀತಿ ಮಾಡಿದೆ ಅಪ್ಪ. ಕಾದಂಬರಿ ನಿನ್ ಕೈ ಒಂದು ಕೇಳ್ಕೊಳ್ತೀನಿ ಇದೊಂದ್ ಸರಿ ನಾನು ವಿನಯ್ ತೊಡೆ ಮೇಲೆ ನನ್ ಪ್ರಾಣ ಬಿಡೋಕೆ ಅವಕಾಶ ಮಾಡ್ಕೊಡೋ. ಆಚೆ ಹಾಕೋ, ಅಲ್ಲೇ ಬಿಸ್ ಸಾಯ್ಲಿ ಇವಳು. ಕಾದಂಬರಿ ಮಾತಾಡ್ಬೇಡ ಅಂತ ಹೇಳಿ ಈ ಪಾಪಿಗೆ ಕಡೆಗಳಿಗೆಲ್ಲಾದ್ರೂ ಒಳ್ಳೆ ಸಾವು ಬರೋದಕ್ಕೆ ಅವಕಾಶ ಮಾಡ್ಕೊಡ. ಮಾತಾಡ್ಬೇಡ. ನಾನ್ ನಿನ್ನ ಕ್ಷಮಿಸು ಅಂತ ಕೇಳೋದಕ್ಕಾಗಲ್ಲ. ಯಾಕಂದ್ರೆ ನನ್ನ ಬೇಕಾದಷ್ಟು ಸರಿ ಕ್ಷಮಿಸ್ಬಿಟ್ಟಿದ್ಯಾ ನೀನು ಅಪ್ಪ. ಅಮ್ಮ ನಿನ್ ಕೈ ಮುಗಿದು ಕೇಳ್ಕೊಳ್ತೀನಿ, ನಾನು ವಿನಯ್ ಪಾದದ ಮೇಲೆ ಸಾಯ್ಬೇಕು. ಇದೊಂದು ಅವಕಾಶ ಮಾಡ್ಕೊಡು. ಆಂಟಿ ಗಂಗಾಜಲ ತಗೊಂಡು. ಕಾದಂಬರಿ ಏನ್ ಮಾಡ್ತಿದ್ಯಾ ನೀನು? ಪ್ಲೀಸ್ ಬನ್ನಿ ಬನ್ನಿ ವಿನಯ್, ಪ್ಲೀಸ್ ಬನ್ನಿ.